ಪಂಕು ಪಂಕಮ್ಮ ಪಂಕಜ ಎಲ್ಲ ಪೈಕಿ ಓನ ಅನ್ವಲ್ಲಲ್ಲ ಒಳಗೆ ಏನಾರ ಇರ್ಬೇಕು. ಹೆಂಗಾರ ಮಾಡಿ ಇವತ್ತು ಪಂಕುನ ಹತ್ರ ಒಂದು 2,000 ಇದ್ರು ಕೂಡ ಪಂಕಜ ಹಿಂಗೆ ಅಲ್ಲಿ ಊರಾಗ ಸಾಲ ಮಾಡೀನಿ ಅವ ಬಿಡವಲ್ಲ ಇದ್ರ ಕೂಡ ನಾನು ಮುಂದಿನ ವಾರದಾಗ ನಿನಗೆ ಹೊಳ್ಳಿ ಕೊಡ್ತೇನೆ ಅಂತಂದು ಹೇಳಿ 2,000 ಇಸ್ಕೊಂಡು ಹೋಗ್ಬಿಡ್ಬೇಕು. ಅದನ್ನು ನಮ್ಮ ಕಲ್ಲಮ್ಮ ಕೊಟ್ರಾಕತಿ. ಪಂಕು ಪಂಕಜ ಪಂಕಮ್ಮ ಕಲಮೆ ಕಲಮೆ ಹಿಂಗೆ ಯಾಕೆ ಕುಂತಿ ಕರೆಂಟ್ ಹೊಡೆದ ಕಾಯಿ ಹಿಂಗೆ ಕಾಂತಣ್ಣ ನನಗೆ ಅನ್ಸಿದ ಮಟ್ಟಿಗೆ ದಾರಿ ತಪ್ಪಿರ್ಬೇಕವ. ಅದಕ್ಕೆ ಹಿಂಗೆ ಅಲ್ಲಿ ಸುಮ್ಮನೆ ಮೇಸ್ತ್ರಿನೂ ಓದ್ರಿಲ್ಲ ಏನಿಲ್ಲ ಹಂಗ ಹೋಗ್ಲಿಲ್ಲ ಕಾಂತಣ್ಣ. ಯವ ಸರೋಜಕ ಸುಮ್ಮನೆ ಇವ ಈಗ ನನ್ನ ಮನಸ್ನಾಗ ಎದಿ ಒಡೆದು ಡಣಲ್ 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 ಗಂಟೆ ಹೊಡ್ಯಾಕತ್ತೈತಿ. ಹೃದಯನ ಒಡೆದು ಚೂರು 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 ಆಗೈತಿ. ಇನ್ನೇನು ಉಳ್ದೈತಿ ಅಂತಂದು ನೀನು ಹೇಳಾಕತ್ತೀರಿ. ನೀನು ಹೇಳಿದ್ದೆ ಮಾತು ಕೇಳಾಕತ್ರ ಎಲ್ಲಿ ಅದ ಕರೆ ಆಗೈತಿ ನಾನು ಸಾಕತೈತಿ ನನಗೆ. ಇಲ್ಲ ಇಲ್ಲ ನನ್ನ ಗಂಡ ಹಂಗಿಲ್ವ ಇವ ಅವ ಶ್ರೀರಾಮ ಚಂದ್ರ ಇದ್ದಂಗೆ. ನನ್ನ ಗಂಡ ಅಂದ್ರೆ ಏನು ಮಾಡಿ ನೀನೆ ಶ್ರೀ ನೀನು ಸುಮ್ಮನೆ ಏನೇನು ಹೇಳ್ಬೇಡ. ಅಯ್ಯಯ್ಯ ನಾ ಯಾಕೆ ಸುಳ್ಳು ಹೇಳಕ್ ಹೋಗ್ಲಿ. ಈಗ ನೋಡ ನೀನು 3-4 ಸರಿ ಫೋನ್ ಮಾಡಿದಿ, ಫೋನ್ ಎತ್ತಿನ ಇಲ್ಲ. ಯಾಕೆ ಎತ್ತಲಿಲ್ಲ? ಕೆಲ್ಸದ ಮ್ಯಾಗ ಇದ್ರು ಫೋನ್ ಹಚ್ಚಾಕತ್ತಾರ ತಡಿ ಹೊಳ ಬೆಳ ಅಂತಂದು 2-3 ಸರಿ ಹಚ್ಚಿದ್ಬಿಟ್ಲೆ ಹೇಗ ಬಕ್ಕನೆ ಎತ್ತಿ ಹಿಂಗೈತಿ ಅಂತಂದು ಹೇಳ್ತಾರ. ಹೌದು ಅದು ಕರೇನ. ಆದ್ರೆ ಇವ್ರೆ ಕೆಲ್ಸದ ಮ್ಯಾಗ ಇರ್ತಾಳೆ, ಫೋನ್ ತೊಗೊಳೋದ್ರಾಗ ಕಟ್ಟಾಗಿರ್ತೈತೆ. ಅದಕ್ಕೆ ನೋಡ್ತೀನಿ ಮತ್ತೆ ಹೇಳಿಲ್ಲ ನೋಡ್ರಿ. ಹಿಂಗೆ ಮೇಸ್ತ್ರಿ ಕರೆಯಾಕತ್ತಾನ ಕಲ್ಲಮ್ಮ ಬರ್ತಾನೆ ತಡಿ ಹಿಂದಾಗಡೆ ಹಚ್ತಾನೆ ಒಂದು 2 ಮಿನಿಟ್ ಅಂತಂದು ಹೇಳಿ ಇಟ್ರೆ ನೀನು ಬೇಕಿ ಸುಮ್ಮನೆ ಹದಿ ತಪ್ಪ್ಯಾನ ದಾರಿ ತಪ್ಪ್ಯಾನ ತಗೊಂಟಾನ ಈ ತಗೊಂಟಾನ ಅಂತಂದು ಹೇಳ್ತೀವಿ. ಆಮೇಲೆ ಹದಿ ತಪ್ತಾರ. ಹಂಗೆ ಹದಿ ತಪ್ಪಂಗಿ ಬಿಡ ಇವ ನನ್ನ ಗಂಡ. ಬಂಗಾರದಂತವ ಇವ. ಅಯ್ಯಯ್ಯಯ್ಯ ಬಂಗಾರದಂತವ ಗೊತ್ತಾಕತ್ತಡಿ ಬಂಗಾರದಂತವನ ಬೆಳಿ ಅಂತವನ ಅಂತಂದು. ಅಲ್ಲ ಈಗ ನೀನು ಏನು ಮಾಡ್ತೀವಿ ಫೋನ್ ಮಾಡಿ ಇನ್ನೊಮ್ಮೆ ಎಲ್ಲಿದ್ದೀರಿ ಕರೆಕ್ಟಾಗಿ ಹೇಳ್ರಿ. ನಾನು ಮನ್ಯಾಗ ಮೀನದ್ದು ಸಾರು ಮಾಡೀನಿ, ಮೀನದ್ದು ಪಿರೈ ಮಾಡೀನಿ ತೊಗೊಂಬರ್ತಾನೆ ಅಂತಂದು ಹೇಳ ನೋಡೋಣ ಏನಂತಾನೆ ಏನು. ಯವ್ವ ಸರೋಜಕ ಅವ ತೊಗೊಂಬ ಅಂತಂದ್ರೆ ಎಲ್ಲಿಂದ ತರ್ಲಾನ ಮೀನು ಸಾರ ಮೀನದ ಪಿರೈ ನೀನು ಬಿಚ್ಚತ್ತಾಗ ಇದ್ದದ್ದು ಹೇಳಂದ್ರೆ ಇಲ್ಲದ ಹೇಳಿ ಇಲ್ಲಿ ಚೋಣ ಒಂದ್ಸಾಕತಿ ತುಂಬ ಏನಾರ ಹೇಳಕ್ ಹೋದ್ರೆ ಮಂದಿ ಹಿಂಗಂತಾರವ. ನಾನು ಏನು ಮಾಡಲಿ? ಅವ್ರಿಗೆ ಒಳ್ಳೇದು ಮಾಡಕ್ಕೆ ಹೋಗ್ತಾನೆ ಮಂದಿ ನನಗೆ ಹೊಳ್ಳಿ ಇಡ್ತಾರ, ಅವ್ರಿಗೆ ಒಳ್ಳೇದು ಮಾಡಕ್ಕೆ ಹೋಗ್ತಾನೆ ಮಂದಿ ಹೊಳ್ಳಿ ನನಗೆ ಅಂತಾರ. ಎದಕ್ಕೆ ಬೇಕವ? ಏನಾರ ಮಾಡ್ಕೊಂಡು ಹಾಗುಂಡಿ ಬಿದ್ಕೊಂಡು ಹೋಗ್ರಿ ಬಾ ಇವ ನಮಗರ ಇದಕ್ಕೆ ಬೇಕಾಗೈತಿ. ಸುಮ್ಮನಿರ ಸರೋಜಕ್ಕ ಈಗ ನನಗೆ ಎದಿ ಒಡೆದ ಚೂರು 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 ಆಗೈತಿ. ನೀ ನೋಡಿದ್ರ ಹಾದಿ ತಪ್ಪ್ಯಾನ ದಾರಿ ತಪ್ಪ್ಯಾನ ಕವಲು ದಾರಿ ಹಿಡ್ದಾನ ಅನ್ನಕತ್ತೀವಿ. ಯಾ ಕವಲು ದಾರಿ ಹಿಡ್ದಿದ್ದ ನೀವ? ಅದನ್ನ ಚಿಂತೆ ಮಾಡಿ 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 ಸಾಕತ್ತಾನಿ ನೀನು ಬಿಚ್ಚತ್ತಾನ. ಈಗ ಮತ್ತೇನೇನಾರ ಹೇಳಿ ಹೆದರ್ಸ್ಬೇಡ ಸುಮ್ಮನಿರ ಸರೋಜಕ್ಕ. ಯಾಕೆ ನಾನು ತಲೆ ಹಿಡಿಸಿ ಚಿಟ್ಟನ ಚಿಪ್ಪಟ್ಟ ಸಾಕತ್ತೀವಿ. ಬರಲಿ ತಡಿ ಅವ ಬರಲಿ, ಎಷ್ಟೊತ್ತಿಗೆ ಬರ್ತಾನೆ ಬರಲಿ ಅವ. ನೋಡ್ತೀನಿ ಅವಂದ ಏನೇನೈತಿ ಏನೇನಿಲ್ಲ ಹಕ್ಕಿಕತಿ ಅಂತಂದು ತಿಳ್ಕೊತಾನೆ. ಹೋಗ್ಲಿ 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 ಅಂತಂದು ಬಿಟ್ರೆ ಏನೇನು ನಡ್ಸ್ಯಾನ ಏನು ಹೊರಗೆ ಯಾರಿಗೆ ಗೊತ್ತ? ಅಲ್ಲ ಆ ಗೀಟಿಯ ಓಣ್ಯಾಗ ಹೋಗಂಥದ್ದು ಏನಿತ್ತು ಇವಂಗ? ಸರೋಜಕ್ಕ ಎದಕ್ಕೆ ಹೋಗಿರ್ಬೋದು ಇವ? ಕಲ್ಲಮ್ಮ ನಾನು ಹೇಳೋದೇ ಕೇಳೆ, ಹಂಗೆ ಗಂಡು ಮಕ್ಕಳನ್ನ ಸಡ್ಲು ಬಿಡಬಾರ್ದ ಇವಾವು. ಏನಾರ ಒಂದೀಟ ಲೂಸ್ ಬಿಟ್ಟುಬಿಟ್ಲೆ ಹೊರಗೆ ಹಾರಿಬಿಡ್ತಾವೆ ಬೇಲಿನ. ಹಿಂಗಾಗಿ ನಮ್ಮ ಕೈಯಾಗ ಹಿಡ್ತದಾಗ ಇಟ್ಕೋಬೇಕಾಯ್. ಇವ ಸುಮ್ಮನೆ ಇರ ಸರೋಜಕ್ಕ. ನೀನು ಬೇಕಿ ಇದ್ದಿದ್ದು ಇಲ್ಲದೆ ಹೇಳಿ ನಾನು ತಲೆ ಕೆಡಿಸಿ ಹುಚ್ಚಿಡಿಸಿ ಓಣಿ ಓಣಿ ತಲೆ ಕೆರ್ಕೊಂತ ಅಡ್ಡಾಡಂಗ ಮಾಡಬೇಕಂತಂದು ಮಾಡೀನಿ. ಸುಮ್ಮನೆ ಇರ ನೋಡೋಣ ಬರಲಿ ಅವ. ಅಯ್ಯಯ್ಯ ಅದೇನ ಅಂತಾರಲ್ಲ ಇದ್ದಂಗೆ ಹೇಳಿದ್ರೆ ಅಯ್ಯ ಅದು ಬಂದ ಎದಿ ಗೊತ್ತಂತ ಹಂಗಾತ ನಿಂದ ಕತಿ.
ಅಲ್ಲ ಅವ ಕಾಂತಣ್ಣ ನನಗೆ ಅನ್ಸಿನ ಮಟ್ಟಿಗೆ ದಾರಿ ತಪ್ಪ್ಯಾನ ಅಂತಂದು ಅನ್ಸಾಕತೈತಿ. ಅದಕ್ಕೆ ಇನ್ನೊಂದ್ಸರಿ ಫೋನ್ ಮಾಡ ಅಂತಂದ್ರೆ ಕೇಳುವಲ್ಲಿ. ಫೋನ್ ಮಾಡಿದ್ರೆ ಎತ್ತಂಗಿಲ್ಲ ಅವ ಸರೋಜಕ್ಕ. ಆಗಲೇ ನೋಡ್ತೀನಿ 4-5 ಸರಿ ಫೋನ್ ಮಾಡೀನಿ, ಎತ್ತಲಿಲ್ಲವ. ಅದ ಮತ್ತೆ ಅದ್ರ ಮ್ಯಾಗ ತಿಳ್ಕೊಬೇಕ ಏನೇನು ಮಾಡಕತ್ತಾರ ಇವ್ರು ಏನೇನಿಲ್ಲ. ಅಲ್ಲ ಏನ್ತಿ ಫೋನ್ ಮಾಡಿದ್ರೆ ಯಾಕೆ ಎತ್ತಂಗಿಲ್ಲ ಇವ, ಏನು ಇವನ್ ಹಕ್ಕಿಕತಿ ಅಂತಂದು ತಿಳ್ಕೊಬೇಕ. ಹಂಗೆ ಫೋನ್ ಎತ್ತಲಿಲ್ಲ ಅಂತಂದು ಹುಂಬುಸಿನಿ ಹಿಂಗೆ ಸುಮ್ಮನಿದ್ರೆ ಅವ್ರು ಹಂಗೆ ಅಲ್ಲೇ ಹೊರಗೆ ಚಲಾಟ ನಡೆಸ್ತಿರ್ತಾರ. ಅದನ್ನೆಲ್ಲ ನಾವು ಪತ್ತೆ ಹಚ್ಚೋಕೆ ಪತ್ತೆ ಹಚ್ಚಿ ಬರಬರಿ ಜಾಡ್ಸಿದ್ರೆ ನೋಡ ಮನಿ ಆತ ಹೊರೆ ಆತ ಮನಿ ಆತ ಹೊರೆ ಆತ ಅಂತ ಇರ್ತಾರ. ಹಂಗ ನಾವು ಅವ್ರಿಗೆ ನೀವ ಎಲ್ಲ ನೀವ ದೇವ್ರ ಅಂತಂದಿದ್ರೆ ಮುಗೀತ. ನಮ್ಮನ್ನ ಬರಬರಿ ಕಟ್ಗಿ ಮೂಲ್ಯಾಗ ತುರುಕಿ ಹೋಕಾರ. ಯಾವಾಗ ಶಾಣೆ ಹಾಕಿದೆ ನೀನು ಬಿಕ್ಕತ್ತಾಗ ಎಲ್ಲ ನಾನೇ ಹೇಳ್ಬೇಕೆ. ಹಂಗಲ್ಲ ಸರೋಜಕ್ಕ, ಈಗೇನೆ ಫೋನ್ ಮಾಡಂದಿನ ಅವಂಗ. ಫೋನ್ ಮಾಡ ನೋಡನೆ. ಈಗ ಬ್ಯಾಡ್ ತಡಿ, ಈಗಾರ ಫೋನ್ ಇಟ್ಟಾನ ಅವ. ಇನ್ನೊಂದು ಅರ್ಧ ತಾಸು ಆಗಲಿ, ಹಿಂದಾಗಡೆ ಫೋನ್ ಮಾಡ್ತೀನಿ. ಅಲ್ಲ ಫೋನ್ ಮಾಡಿದ್ರ ಯಾಕೆ ತಂಗಿಲ್ರಿ ಅವೇನೇ ಮುಸ್ತಿ ನಿಮ್ಮನ್ನ ಗಟ್ಟಾಗಿ ಹಿಡ್ಕೊಂಡ ಕುಂತಿರ್ತಾನೆ. ಮನೆಯಿಂದ ಫೋನ್ ಮಾಡಿದ್ರೆ ಮಾತಾಡಂಗಿಲ್ಲ ಅಂದ್ರೆ ಎಂಥ ಕೆಲಸ ಅದ ಅಂತಂದು ಕೇಳಕತ್ತಾನೆ. ಹೇಳ್ತೀರನೇ ಇಲ್ಲ ನೀವು ಅಂತಂದು ಕೇಳ್ಬೇಕ ಸ್ವಚ್ಛಗೆ. ಹೌದಲ್ಲ ಸರೋಜಿಕ? ಈಗ ಪಾಯಿಂಟಿಗೆ ಬರಾಕತ್ತಿ ನೋಡ್ಕಲ್ಲಮ್ಮ. ಅಲ್ಲ ನೀನೇ 1 ವಾರ ಅಥವಾ ಕೆಲ್ಸಕ್ಕೆ ಹೊಂಟ ಏನು ಮಾಡಕತ್ತ ನೀವ? ಏನಿಲ್ಲ ಊಟಕ್ಕೆ ತಗೊಂಡು ಹೊಂಟಿಲ್ಲ, ಹಂಗ ಕೈ ಬೀಸ್ಕೊಂತ ಹೊಂಟಾನ ಅಂತಂದು ನೀನೇ ಅವನ್ನ ವಿಚಾರಿಸಿಲ್ಲ ನೀನೇ? ಇಲ್ಲ ಬಿಡ ಸರೋಜಕ್ಕ, ನನಗರ ಏನು ಗೊತ್ತು ಇಂಥವು ಹಕ್ಕಿಕತಿ ಯಾಕೋ ಹೊರಗ ಅನ್ನೋದೆ. ನಾವು ನೋಡಿದ್ರೆ ಅಡಿಗೆ ಮನೆ ಹಿತ್ಲಾ ನಿಮ್ಮ ಮನೆ ಬಿಟ್ರೆ ನನಗೇನ ಹೊರಗಿಂದ ಪ್ರಪಂಚ ಏನು ಗೊತ್ತೈತ್ವ? ಬರೀ ನಾವು ತಿನ್ನಾಕ ತೊಡಕ ಇರೋದು ಮನ್ಯಾಗ. ಅಲ್ಲೇ ನೀನೆ ತಪ್ಪು ತಿಳ್ಕೊಂಡು ನೀನೆ ಕಲ್ಲಮ್ಮ. ಇವ ಕಾಂತಣ್ಣ ಎಲ್ಲಿ ಹೋಗ್ತಾನ ಎಲ್ಲಿ ಬರ್ತಾನ ಅದನ್ನೆಲ್ಲ ನಾವು ಲೆಕ್ಕ ಹಾಕೋಬೇಕಿನ್ನ. ಆಕಿ ನಮ್ಮ ಗೀತಿ ಹೇಳೋಣ ಎಲ್ಲ ಪಾಯಿಂಟ್ ಲೆಕ್ಕ ಹಾಕಿರ್ತಾಳೆ ಇಲ್ಲಿ ಅಂತಂದ. ಅದಕ್ಕೆ ಫೋನ್ ಹಚ್ಚಾಳಕಿ ಇಲ್ಲಿ ಬಂದಾನ ದುಬೈ ಕಾಂತಣ್ಣ ಅಂತಂದೆ. ಅದಕ್ಕೆ ನಾನು ಬಿಟ್ಟು ಓಡೇ ಬಂದೆ. ತಡಿ ಕಲ್ಲಮ್ಮನ ಕೇಳಿ ಹೊಳ್ಳಿ ನಿನಗೆ ಫೋನ್ ಮಾಡ್ತಾನೆ ಅಂತಂದೆ. ಸರೋಜಕ್ಕ, ನೀ ಹೇಳ್ದಂಗೆ ಹಂಗಾಗಿರ್ತೈತಿ ಅಂತೀಯ? ಇಲ್ಲ ಬಿಡ ಇವ ನನ್ನ ಗಂಡ ಹಂಗಿಲ್ಲ, ಬಂಗಾರದಂತವ ಶ್ರೀರಾಮಚಂದ್ರ ಇದ್ದಂಗ. ಈ ಕಲ್ಲಮ್ಮನ ಬಿಟ್ಟು ಯಾರನ್ನ ಕಣ್ಣೆತ್ತಿ ನೋಡಿಲ್ಲ ನನ್ನ ಗಂಡ. ಹಂಗೆ ಯಾಕೆ ಸುಮ್ಮನೆ ನೀನೆ ಊಹೆ ಮಾಡಿ ಹೇಳಾಕತ್ತಿದಿ? ಸರೋಜಕ್ಕ, ಶ್ರೀರಾಮಚಂದ್ರ ಅಂತ ಗಂಡನ್ ತೋರಿವ ನೀನು ಶ್ರೀರಾಮಚಂದ್ರನೇ. ನೋಡೋಣ ಏನು ಶ್ರೀರಾಮಚಂದ್ರ ಆಗ್ಯಾನ ಏನ ರಾಧಾಕೃಷ್ಣ ಆಗ್ಯಾನ ಯಾರಿಗೆ ಗೊತ್ತೇ? ನೋಡೋಣ ಮುಂದೆ.